ಹಾಕಿ ಬನ್ನಿ ಬನ್ನಿ ಅಕ್ಕ ಮುಂದೆ ಬನ್ನಿ ನೀವು ಚೆನ್ನಾಗಿದೆ. ಇರ್ಲಿ ಹಿರಿಯ ನಾಗರಿಕರು. ಬನ್ನಿ ಈ ಕಡೆ ಬನ್ನಿ. ಈ ಕಡೆ ಮುಖ ಮಾಡಿ ಮೇಡಮ್. ಈ ಕಡೆ ಒಂದು ಮಕ್ಳು ಇಲ್ಲಿದೆ. ತಗೊಳ್ಳಿ. ಬನ್ನಿ ಗಾಯತ್ರಿ ಮೇಡಮ್ ಕನ್ನಡಕದೇ ನಂಗೆ ಆ ಕಡೆ ಒಂದು ಮೆಟ್ಲತ್ತಿ ಆನಂದ ಒಂದು ಕೊಡ್ತೀವಿ. ಅಲ್ಲಿ ಮಾಡೋದು ಬನ್ನಿ ಹಿಂಗೆ ಬನ್ನಿ ಕುಮಾರ್ ಸುರೇಶ್ ಅವರು ಸುರೇಶ್ ಸರ್ ಬನ್ನಿ. ಈ ಕಡೆ ಬನ್ನಿ. ಆ ಕಡೆ ಶ್ರೀನಾಥ್ ಇಲ್ವಾ? ಬಂದಿಲ್ಲ ಅದೇ ಅವ್ರ opposite ಇದ್ದೀವಿ. ಬನ್ನಿ ಸರ್ ಒಳಗಡೆ ಬನ್ನಿ ಸರ್. ಇರುವ ಸಭೆಯಲ್ಲಿ ಅದು ಅವ್ರು ಮಾತನಾಡಿದ ಮೇಲೆ ಮಾತಾಡೋದಕ್ಕೆ ಎಂಟನೇನೆ ಬೇಕು. ಯಾಕೆ ಅಂತಂದ್ರೆ ನಾಡಿನಲ್ಲಿ ಜನಸಾಗರಗಳನ್ನೆಲ್ಲ ಅವರು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಕ್ಕು ನಗಿಸಿ ಒಂಥರ ಹಾವಾಣಿಗರು ಮಾಡ್ತಾರಲ್ಲ ಹಾಗೆ ಮೆಸ್ಮರೈಸ್ ಮಾಡಿಟ್ಬಿಡ್ತಾರೆ. ಅಂತ ಅವ್ರು ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ಬೇಕು ಅಂತ ಅವ್ರು ಹೇಳಿದ್ರು ನನಗೆ ಆ ಧೈರ್ಯ ಇಲ್ಲ. ಆದ್ರೆ ಇವತ್ತಿನ ಈ ಸಭೆಯಲ್ಲಿ ನನಗೆ ಭಾಗವಹಿಸೋದಕ್ಕೆ ನಿಜವಾಗ್ಲೂ ಯಾವುದೋ ಜನ್ಮದ ಸುಕೃತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ತಂದೆಯವರ ಹುಟ್ಟಿದ ಈ ಪುಣ್ಯಕ್ಷೇತ್ರದಲ್ಲಿ ಅವರ ಅತ್ಯಂತ ಆತ್ಮೀಯರಾದ ಅತ್ಯಂತ ಮಿತ್ರರಾದ ಕಿರಿಯ ಮಿತ್ರರಾದ ಕೃಷ್ಣೇಗೌಡರು ಅಧ್ಯಕ್ಷತೆ ವಹಿಸ್ಕೊಳ್ತಾ ಇರೋ ಸಂದರ್ಭದಲ್ಲಿ ನಾನು ದೂರದ ಅಮೆರಿಕೆಯಿಂದ ಬಂದವರು ಆ ಗಳಿಗೆ ನಾನು ಇದ್ದಲ್ಲ. ಅಂಥದ್ರಲ್ಲಿ ಅವರಷ್ಟು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೂಡ ನನ್ನ ಅನುಕೂಲತೆಯನ್ನು ನೋಡಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಅವ್ರು ಹೇಳಿದ್ರು ಯಾರಿಗೂ ಪ್ರಚಾರ ಏನು ಮಾಡಿಲ್ಲ, ನಾವು ಸಣ್ಣದಾಗಿ ಇಟ್ಕೋತೀವಿ ಅಂತ. ಆದ್ರೆ ಕೃಷ್ಣೇಗೌಡರು ಬರ್ತಾರೆ ಅಂತ ಹೇಳಿದ್ರೆ ಯಾರು ಏನು ಹೇಳಲೇಬೇಕಾಗಿಲ್ಲ. ಯಾವ ಪ್ರಚಾರವೂ ಇಲ್ಲದೆ ನೀವುಗಳೆಲ್ಲ ಇಷ್ಟು ಜನ ಸಹೃದಯರು ಸೇರಿದ್ದೀರಿ. ಅದರಿಂದ ಅವರಿಗೆ ಮೊಟ್ಟ ಮೊದಲಾಗಿ ನನ್ನ ಕೃತಜ್ಞತೆಗಳನ್ನ ನಿನ್ನೆ ಡಾಕ್ಟರ್ HSV ಅವರ ಮನೆಯಲ್ಲಿ ಹಿಂದಿನವರೆಗೂ ಕೆಲಸ ಮಾಡ್ಕೊಂಡು ಬಂದ ಹಳೆಯ ಟ್ರಸ್ಟಿಗಳನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಕೆಲವರಿಗೆ ವಿದಾಯ ಹೇಳಿ ಅವರು ಮಾಡಿದ ಸೇವೆನ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಇಲ್ಲಿ ಬಂದೆ. ಇವತ್ತು ನಮ್ಮ ತಂದೆಯವರದೇ ಒಂದು ಕವನ ಸಂಕಲನದ ಅದು ಹಳೆಯ ಬೇರು ಹೊಸ ಚಿಗುರು. ನೀವು ಎಲ್ಲಾನು ಅತ್ಯಂತ ಉತ್ಸಾಹದಿಂದ ಈ ಕೆಲಸನ ವಹಿಸ್ಕೋತಾ ಇದ್ದೀರಿ. ನಿಮ್ಮ ಒಬ್ಬೊಬ್ಬರ ಮಾತನ್ನು ಕೇಳಿದಾಗ ಎಷ್ಟು ಉತ್ಸಾಹಶಾಲಿಗಳಾಗಿದ್ದೀರಿ. ಈ ಒಂದು ಪ್ರತಿಷ್ಠಾನದ ಬಗ್ಗೆ ಅವರ ಮುಂಚೂಣಿಯಲ್ಲಿ ಎಂತೆಂಥ ಆಯೋಜನೆಗಳನ್ನು ನೀವು ಮಾಡಬಹುದು ಅನ್ನೋದನ್ನ ನೆನೆಸ್ಕೊಂಡೇ ನನಗೆ ತುಂಬ 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 ಸಂತೋಷ ಆಗ್ತಾ ಇದೆ. ಅದರಿಂದ ಅವರ ನೇತೃತ್ವದಲ್ಲಿ ಪುದೀನ ಟ್ರಸ್ಟಿನ ಕಾರ್ಯಕ್ರಮಗಳು ನಿಜವಾಗ್ಲೂ ಸುಗಮವಾಗಿ ಸುಸೂತ್ರವಾಗಿ ವಿಶ್ವದಾದ್ಯಂತ ಹರಡೋ ಥರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಅದರಿಂದ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋ ನಿಮಗೆ ಎಲ್ಲರಿಗೂ ಪುದೀನ ಕುಟುಂಬದ ಪರವಾಗಿ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಸಮಸ್ತ ಕನ್ನಡಿಗರ ಪರವಾಗಿ ನಮಸ್ಕಾರಗಳನ್ನ ನಾನು ಅಮೆರಿಕಾದಲ್ಲಿ
ಹೋಗಿ ಸುಮಾರು 46 ವರ್ಷವಾಯಿತು. ಆದರೆ ಅಲ್ಲಿ ಹೋದಾಗ ನಾನು ಕನ್ನಡತನವನ್ನು ನನ್ನಲ್ಲಿ ಬೇರೂರಬೇಕಿತ್ತು. ಸೊ ಅದರಿಂದ ಅದನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಇದ್ದ ಹೋದೆ. ನಾವು ಹೋದಾಗ ನನ್ನ ಕನ್ನಡಕೂಟದಲ್ಲಿ ಸುಮಾರು 92 ಸದಸ್ಯರಿದ್ದರು. ಈಗ 2000 ಜನ ಇದ್ದಾರೆ ನಮ್ಮ ಕನ್ನಡಕೂಟ. ಈಗ ತಾನೇ 50 ವರ್ಷಗಳ ಸಂಭ್ರಮ ನಡೆಯಿತು ನಮ್ಮ ಕನ್ನಡಕೂಟಕ್ಕೆ. ನಾನು ಅಲ್ಲಿ ಪುದೀನ ಇವಾಗ ನನ್ನ ನಾಟಕಗಳಿಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಗೀತ ರೂಪಕಗಳನ್ನು ನೃತ್ಯ ರೂಪಕಗಳಾಗಿ ಸಮರ್ಪಿಸ್ತಾ ಇದ್ದೀನಿ. ಈಗ ಬರೋಕ್ಕೆ ಒಂದು ನವೆಂಬರ್ 9ನೇ ತಾರೀಕು ಕೂಡ ಅವರ ಸೀತಾ ಪರಿಣಯ ಅನ್ನೋ ಒಂದು ಡ್ಯಾನ್ಸ್ ಡ್ರಾಮಾನ ಮಾಡಿಸಿದ್ದೆ. ಒಂದು 53 ಜನ ಇದ್ದರು ಆ ಪ್ರೊಡಕ್ಷನ್ನಲ್ಲಿ. ಸೊ ಹೀಗೆ ನನ್ನ ಕೈಲಾದ ಅಳಿವು ಸೇವೆ ಮಾಡ್ತಾ ಇದ್ದೀನಿ. ನನ್ನಿಂದ ಟ್ರಸ್ಟಿಗೆ ಯಾವ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯವಾದರೂ ತುಂಬ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಮಾಡ್ತೀನಿ. ನೀವು ದಯವಿಟ್ಟು ಅದಕ್ಕೆ ಕೇಳ್ಕೊತೀನಿ. ಕೃಷ್ಣೇಗೌಡರಂಥ ವಿಷನರಿ ಈ ಮುಂಚೂಣಿಯಲ್ಲಿರೋದು ನನಗಂತೂ ತುಂಬ ಸಂತೋಷವಾಗಿದೆ. ಯಾಕೆಂದರೆ ಪುದೀನ ಶತಮಾನೋತ್ಸವ ನಾವು ಅಲ್ಲಿ ಮಾಡಿದಾಗ ಅವರು ನಮ್ಮ ಮಿತ್ರ ಅವರು ಬಂದು ನಮ್ಮ ಜೊತೆಯಲ್ಲಿ ಪುದೀನ ಸಾಹಿತ್ಯದ ಬಗ್ಗೆ ಬೇರೆಯಾದ ಕನ್ನಡಿಗರಿಗೆಲ್ಲ ಪರಿಚಯ ಮಾಡಿಸಿದ್ರು. ಅವ್ರು ಭಾಷಣ ಮಾಡಾದ್ಮೇಲೆ ಎಲ್ಲರೂ ಬಂದು ಕೇಳ್ತಾ ಇದ್ರು, ಹೊರಟೋಗ್ತಾರ, ಇನ್ನೊಂದೆರಡು ಬಿಟ್ಕೋಬೋದಲ್ವಾ ಆದ್ಮೇಲೆ ಅವರೇ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಆದರೆ ಕಾಲದ ಅಭಾವದಿಂದ ಅದನ್ನು ಮಾಡೋಕ್ಕಾಗಲಿಲ್ಲ ನನಗೆ. ಆದರೆ ಇದೇ ರೀತಿ ನೀವು ವಿಶ್ವದಾದ್ಯಂತ ಬೆಳೆಸುವಾಗ ಹಾಗೆ ಅಮೆರಿಕಾಗೂ ಬಂದು ಪುದೀನ ಸಾಹಿತ್ಯ ಸೌರಭವನ್ನು ಚೆಲ್ಲೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮಗೆಲ್ಲ ದೇವರು ಶಕ್ತಿ ಕೊಡಲಿ. ನಿಮ್ಮ ಎಲ್ಲರಿಗೆಲ್ಲರೂ ಕೃಷ್ಣನ ಕೊಡಲಿನ ಕಲೆ ಆಲಿಸು, ಕೃಷ್ಣನ ಕೊಳಲಿನ ಕಲೆ ಆಲಿಸು, ಕೃಷ್ಣನ ಕೊಳಲಿನ ಕಲೆ ಕರೆ ಕರೆ ತ್ವರೆ ತ್ವರೆ ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ಬೃಂದಾವನಕ್ಕೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ತ್ವರೆ 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 ತ್ವರೆ. ಅವ್ರು ಯಾವುದೇ ಒಂದು ಕೆಲಸವನ್ನ ನಮ್ಮಲ್ಲಿ ಹಂಚಿಕೊಂಡ್ರು ತುಂಬಾ ಸಂತೋಷದಿಂದ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪುದೀನ ಟ್ರಸ್ಟ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ
ಮಾನ್ಯ ನನಗವರು ಶಬ್ದ ಬ್ರಹ್ಮ ಅಂತಾನೆ ಹೇಳ್ತಿದ್ದಾರೆ ಅವ್ರನ್ನ. ಅಂತಹ ಒಬ್ಬರು ಅಂತಹ ಒಂದು ಅಸೀಮ ಪ್ರತಿಭೆಯಿಂದ ಉಳ್ಳಂತಹ ಮಾನ್ಯ ಡಾಕ್ಟರ್ ಎಂ ಕೃಷ್ಣೇಗೌಡರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಹಾಗೆ ಅದು ಬಹಳ ಒಂದು ಅವರಿಗೆ ಮತ್ತು ಪೂತಿನ ಟ್ರಸ್ಟ್ಗೆ ಬಹಳ ಅರ್ಥಗರ್ಭಿತವಾದ ಒಂದು ವ್ಯಕ್ತಿ ಮತ್ತು ಸ್ಥಾನ ಅಂತ ತಿಳಿದ್ದೇನೆ. ಏನಂದ್ರೆ ಇಲ್ಲಿ ಬಂದಾಗ್ಲೇನೆ ಇಷ್ಟೊಂದು ಪೂತಿನರವರ ಬಗ್ಗೆ ನೋಡಿ ನಿಜಕ್ಕೂ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಅವರೇ ಹೇಳಿರೋದು, ಇದು ನನ್ನೊಳ ಮುದಕ್ಕೂ ಈ ಹೊರ ಜಗಕ್ಕೂ ಏತರ ನೆಂಟೆಂತ ಅದಕ್ಕೂ ಇದಕ್ಕೂ ಅಂತ. ಹಾಗೆ ಎಷ್ಟು ನಮ್ಮನ್ನ ಅದರೊಳಗೆ ಕವಿತ್ವದ ಲೋಕ ನಮ್ಮನ್ನ, ಈ ಸಾರಸ್ವತ ಲೋಕ ಹೇಗೆ ನಮ್ಮನ್ನ ಸೆಳೆದುಕೊಳ್ಳುತ್ತೆ, ಎಷ್ಟು ಒಂದು ಸಂತೋಷವನ್ನ ಕೊಡುತ್ತೆ ಈ ಒಂದು ಸಂದರ್ಭ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಇದನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಅವ್ರು ತಗೊಂಡೋಗ್ಕೊಂಡು ಮತ್ತು ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಎಲ್ಲವನ್ನೂ ಕೂಡ ಸರ್ಕಾರ ಆಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ವ್ಯಕ್ತಿಗಳಾಗ್ಬೋದು, ಎಲ್ಲರೂ ಕೂಡ ಅವ್ರ ಜೊತೆ ಕೈಗೂಡಿಸ್ತೇವೆ. ಇದನ್ನ ಬಹಳ ಒಂದು ಎತ್ತರಕ್ಕೆ ತಗೊಂಡೋಗಿ ಇದೊಂದು ಮಾದರಿ ಆಗಬೇಕು, ಬೇರೆ ಎಲ್ಲ ಟ್ರಸ್ಟ್ಗಳು ಕೂಡ ಇದನ್ನ ಅನುಸರಿಸಬೇಕು. ಅಷ್ಟೊಂದು ಕೆಲಸ ಕಾರ್ಯಗಳು ಇದ್ರಲ್ಲಿ ಆಗ್ಲಿ, ನಮ್ಮ ಪೂತಿನರವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ ಅವರ ಒಂದು ಟ್ರಸ್ಟ್ ಅಂತ ಹಾರೈಸ್ತೇನೆ. ಇಷ್ಟು ಮತ್ತೆ ಇದೀಗ ತಾನೇ ನಮ್ಮ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮುಗಿಸ್ಕೊಂಡು ಬಂದಿದ್ದೇವೆ. ಅದು ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು, ಭಾಷೆ ಬೆಳೆಯೋದಕ್ಕೆ ಒಂದು ಸಂವಹನ ಮಾಧ್ಯಮ ಬೇಕು. ಅದಕ್ಕೆ ಕವಿ, ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಮುಖ್ಯ. ಅದೇ ಭಾಷೆಯನ್ನ ಬೆಳೆಸ್ತಕ್ಕಂಥದ್ದು. ಹಾಗೆ ನಮ್ಮ ಕೃಷ್ಣೇಗೌಡರು ಭಾಷೆಯನ್ನ ಬೆಳೆಸ್ತಾರೆ. ಪೂತಿನರವರ ಒಂದು ಕೀರ್ತಿಯನ್ನ ಅಗ್ರಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತ ಹಾರೈಸ್ತಾ, ಎಲ್ರಿಗೂ ನಮ್ಮ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಿ ಎಲ್ಲರೂ ಕೂಡ ಅದಕ್ಕೆ ಸಹಾಯ ಸಹಕಾರ ಕೊಟ್ಟಿದ್ದೀರಾ. ಹಾಗಾಗಿ ನಾನು ಅದಕ್ಕೊಮ್ಮೆ ತಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಟೈಮ್ಗೆ 1:10 ಕರೆಕ್ಟ್ ಆಗಿ ರೇಡಿಯೋ ಕೇಳ್ಕೊಂಡು ಅವತ್ತು ಒಂದು ಹೊಸ ಹಾಡು ಹಾಡಿ, ಚೆಮ್ಮುಗಿಲ ತೋರಣವು ಬಾನಿನೊಳಗೆ ಸ್ವರ್ಣರಥದೊಳು ಬಾನು ಮನೆ ಮೇಲೆ ತೋರೆ ತಂಗಾಳಿ ಪೂಗಂಪ ದಿಸೆ ದಿಸೆಗೆ ತೂರೆ ಗಾನ ಬೆನ್ನಿ ಭುವಿಯ ನಾವರಿ ಪುಟ್ಟಾಗ ಗಾನ ಬೆನ್ನಿ ಭುವಿಯ ನಾವರಿ ಪುರಾಗ. ಅದರ ಚರಣ, ಹಸಿರು ಹುಲ್ಲಿನ ಮೇಲೆ ಮೈಯೊಲಗಿ ನೋಡೆ ತಿಳಿವಾನ ನೀಲದೋಳು ಬಿಳಿ ಮೋಡ ಓಡೆ ತಲೆ ಮೇಲೆ ಬಾಲದೇವಿ ಬಿಸು ಮಾತನಾಡೆ ತಲೆ ಮೇಲೆ ಬನದೇವಿ ಬಿಸು ಮಾತನಾಡೆ ಗಾನ ಬೆನ್ನಿ ಭುವಿಯ ನಾವರಿ ಪುರ ಗಾನ ಬೆನ್ನಿ ಭುವಿಯ ನಾವರಿ ಪುರ ಚಮೂಗಿಲ ತೋರಣವು ಬಾನಿನೊಳಗೆ 100,000 ಕಾರ್ಯಕ್ರಮ ಎಲ್ಲ ಮಾಡಿರ್ತೀವಿ. ಯಾವಾಗ ಖುಷಿ ಆಗುತ್ತೆ ನಮಗೆ ಅಂದ್ರೆ, ನಾವೆಲ್ಲೋ ಒಂದ್ ಕಡೆ ಯಾವುದೋ ಒಂದು ಮೈಲಿಗಲ್ಲನ್ನ ನಾವು ತಲುಪಿದಾಗ ಆಹಾ ಅನ್ಸ್ಬೋದು. ಇವತ್ತು ಯಾಕೆ ನಾನು KS ಟ್ರಸ್ಟ್ ಅಧ್ಯಕ್ಷ ಕಿರೀಟ ಕೊಂಬು ಅಂತೆಲ್ಲ ಅನ್ನೋದಕ್ಕಿಂತ ಪೂತಿನ ಟ್ರಸ್ಟ್ಗೆ ಅಧ್ಯಕ್ಷ ಆಗಿ ಅಂತ ಕೇಳ್ಕೊಂಡಾಗ ಕೃಷ್ಣೇಗೌಡರಂತ ಒಬ್ಬ ಅದ್ಭುತವಾದ ವಾಗ್ಮಿ ಸಾಧಕ ಒಪ್ಕೊಂಡು ಆಯ್ತು ನಾನು ಪೂತಿನ ಟ್ರಸ್ಟ್ಗೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಅನ್ನೋಂತ ದೊಡ್ಡ ಮನಸ್ಸು ಮಾಡ್ತಾರಲ್ಲ ಸರ್. ನಮ್ಮ ಮಂಡ್ಯ ಜನ ಇನ್ನೇನು ಪುಣ್ಯ ಮಾಡುತ್ತೆ. ತಕ್ಷಣ ಅವರು ಅಂದ ತಕ್ಷಣವೇ ನನಗೆ ಒಂಥರ
ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ಮಿನಿಸ್ಟರ್ ಹತ್ರ ಅಥವಾ ಕನ್ನಡ ಕಲ್ಚರ್ ಡೈರೆಕ್ಟರ್ ಹತ್ರ, ಕನ್ನಡ ಕಲ್ಚರ್ ಮಿನಿಸ್ಟರ್ ಹತ್ರ, ಸೆಕ್ರೆಟರಿ ಹತ್ರ ಬಂದಾಗ ಕೃಷ್ಣವರು ಒಪ್ಕೊಂಡಿದ್ದಾರೆ ತಾನೇ, ಯಾಕೆಂದ್ರೆ ನಾವು ಆದೇಶ ಮಾಡಿದ್ರೆ ಹಂಗೇನು ಬಿಡ್ರೆ ಅದಕ್ಕೆ ಸ್ವತಃ ಸಚಿವರು ಕೃಷ್ಣವರು ಮಾತಾಡಿ ಸರ್ ತಾವು ಒಪ್ಕೊಳ್ಳಿ, ಇಲ್ಲ ಇಲ್ಲ ಬಹಳ ಅಂದ್ರೆ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದೀನಿ, ಏನಂದ್ರೆ ನನ್ನ ಕಾರ್ಯಕ್ರಮಗಳೆಲ್ಲ ಇರುತ್ತಲ್ಲ, ಕಾರ್ಯಕ್ರಮದ ಒತ್ತಡದ ಮಧ್ಯೆ ನಂಗೆ ತೊಂದರೆ ಕೊಡಬಾರ್ದು, ಅಂದ್ರೆ ನಾನು ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ. ಕಾರ್ಯಕ್ರಮ ಮಾಡಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಒಂದು ದೊಡ್ಡ ಪಡೆ ಇದೆ ಸರ್, ನಿಮ್ಮ ಶಿಷ್ಯರ ಗುಂಪು. ಆ ಗುಂಪಿನಲ್ಲಿ ನಮ್ಮ ಕುಮಾರ್ ಪೋಪಣ ಅವರ ಒಬ್ಬ ಅದ್ಭುತವಾದ ಸಂಘಟಕ ಒಂದು ಮಾತು ಹೇಳಿದ ತಕ್ಷಣ ಇಲ್ಲ ಪುತ್ತಿನ ಬಗ್ಗೆ ನನಗೆ ಬಹಳ ನೋವು ಸರ್, ನಾನು ಅದನ್ನು ಮಾಡ್ತೀನಿ ಅಂತ. ಆಮೇಲೆ ಈ ನಾಡು ಕಂಡಂತ ಅಪರೂಪದ ರಂಗಕರ್ಮಿ, ಹಿರಿಯ ರಂಗಕರ್ತರು ಕೆ.ಜಿ. ನಾರಾಯಣ್, 106 ನಾಟಕ ಬಹುಶಃ ಕಿಕ್ಕೇರಿ ಅಂತ ಒಂದು ಹಳ್ಳಿ ರಾಜ್ಯ ಮಟ್ಟಕ್ಕೆ ಹೆಸರು ಮಾಡಕ್ ಸಾಧ್ಯ ಆಗಿದ್ದು ಅವರ ರಂಗಕರ್ಮಿಯಾಗಿ ಅವರು ಕೆಲಸ ಮಾಡ್ತಾರಲ್ಲ. ಕಿಕ್ಕೇರಿ ಕನ್ನಡ ಕಲಾ ಸಂಘ ಅಂದ್ರೆ ರಾಜ್ಯ ಮಟ್ಟದ ಬಹಳ ದೊಡ್ಡ ಹೆಸರು ಮಾಡ್ತಾರೆ ಕಾಲಕ್ಕೆ. ಇವತ್ತು ನಾಗಮಂಗಲದಲ್ಲಿ ಅದರದ್ದು ಒಂದು ಅದ್ಭುತವಾದ ಬೆಳವಣಿಗೆ ನಡೀತಾ ಇದೆ. ಅದ್ರ ಮೂಲ ಕಾರಣ ಕೆ.ಜಿ. ನಾರಾಯಣ್ ಅವರು. ಅನೇಕ ವರ್ಷಗಳ ಕಾಲ ಅವರು ರಂಗಕರ್ಮಿ, ಈಗಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಮತ್ತು ಡಾಕ್ಟರ್ ಸುಮಾರಾಣಿ ಅವರು ಕೂಡ ಈಗಾಗಲೇ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ, ಅನೇಕ ಕವನ ಸಂಕಲನ ತಂದಿದ್ದಾರೆ, ಅವರು ಕೂಡ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಸುರೇಶ್ ಅವರು ಅಮೀಬಾ ಗ್ರೂಪ್ಸ್ ಅಂತ ಕೇಳಿದ್ರಿ, ಬಹಳ ದೊಡ್ಡ ಸಂಸ್ಥೆ ಅಮೀಬಾ ಗ್ರೂಪ್ಸ್ ಅನ್ನುವಂಥದ್ದು. ಅದು ಕಂಪ್ಯೂಟರ್ ಸಂಬಂಧಪಟ್ಟಂತ ಸಂಸ್ಥೆ, ಅದು ಇಡೀ ರಾಜ್ಯಾದ್ಯಂತ ಶಾಖೆಗಳನ್ನ ಹೊಂದಿರತಕ್ಕಂಥ ಬಹಳ ದೊಡ್ಡ ಸಂಸ್ಥೆ. ಬುದ್ಧಿನ ಟ್ರಸ್ಟ್ಗೆ ಎಲ್ಲ ರೀತಿಯಾಗಿ ತಾವು ಏನು ಸಾಮಾಜಿಕ ಜಾಲತಾಣಗಳು ಮತ್ತೊಂದು ಇದರ ದಾಖಲೀಕರಣ ಅದೆಲ್ಲ ಆಗೋ ದೃಷ್ಟಿಯಿಂದ ಅವರು ಬಹಳ ಮುಖ್ಯ ಅನ್ನೋ ದೃಷ್ಟಿಗೆ ಅವ್ರನ್ನೂ ಕೂಡ ಕನ್ನಡ ಸರ್ಕಾರ ಈ ಟ್ರಸ್ಟ್ಗೆ ಆಯ್ಕೆ ಮಾಡಿದೆ. ಹಾಗಾಗಿ ನಾನು ಕೃಷ್ಣೇಗೌಡರು ಇವತ್ತು ಈ ಹುದ್ದೆಯನ್ನು ವಹಿಸಿಕೊಂಡು ಇವತ್ತಿಂದ ಕಾರ್ಯಭಾರ ಶುರು ಆಗುತ್ತೆ ಸಂತೋಷ. ಯಾಕಂದ್ರೆ ನಾನು ಇದೇ ಬೀದಿಗಳಲ್ಲಿ ಓಡಾಡಿ ಬೈಗುಡಿ ಒಳಗೊಂಡಂತೆ ಅನೇಕ ಕಾರ್ಯಕ್ರಮಗಳೇ 10 ಕ್ಯಾಸೆಟ್ ಕೂಡ ಮಾಡಿದ್ದೀನಿ ನಾನು. ಮೇಲ್ಕೋಟೆಯ ಚೆಲುನಾರಾಯಣನ ಮೇಲೆ ನರಸಿಂಹಸ್ವಾಮಿ ಮೇಲೆ ಮತ್ತೆ ಕೃಷ್ಣೇಗೌಡರು ಆಗಲಿ ಹೇಳಿದರೆ ಅಲ್ಲಿ ಮೇಲವರು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಅವ್ರ ಮನೆಗೆ ಹೋಗಲ್ಲ ಆತಿಥ್ಯ ತಗೊಳ್ಳೋದು ಒಂಥರ ಏನೋ ವಾಡಿಕೆ ತರ, ಏನು ಬೆಂಗಳೂರು ಬಂದ್ರೆ ಹೋಟೆಲ್ ಬಂದ್ರೆ ಎಷ್ಟು ಸಲೀಸು, ಹಾಗೆ ಅಮೆರಿಕಕ್ಕೆ ಹೋದ ಕನ್ನಡಿಗರು ಮೇಲವರು ಮನೇಲಿ ಆತಿಥ್ಯ ಸ್ವೀಕರಿಸೋದು ಅನಿವಾರ್ಯವೂ ಹೌದು, ಅದೊಂದು ಸೌಭಾಗ್ಯವೂ ಹೌದು ಅಂತ ಅದ್ಭುತವಾದ ಕನ್ನಡದ ಕೆಲಸ ಮಾಡೋದಿದೆ. ನಾವು 106 ಜನ ಕನ್ನಡಿಗರನ್ನ ಸೇರಿಸ್ಕೊಂಡು ಕೆಲಸ ಮಾಡುವಂಥದ್ದಿದೆಯಲ್ಲ, ಅದಷ್ಟೇ ಕಾರಣ ತಗೊಂಡಿಲ್ಲ. ಅದರಿಂದ ಆಚೆಗೆ ಇನ್ನೂ ಹೇಳಬೇಕಾದ 4 ಸಂಗತಿಗಳು. ನಾನು ಇವತ್ತೇ ಇಲ್ಲಿ ಬಂದು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ. ಯಾಕೆಂದ್ರೆ ಒಂದು ಅಲ್ಮೇಲೆ ಅವರು ಹಿರಿಯ ಕಲಿತಾರಿಂದ ಅವರು ಇವತ್ತು ಲಭ್ಯವಾಗ್ತಾರೆ, ಬರ್ತಾರೆ. ನನಗೆ ನೆನಪಾಗ್ತಿದೆ 20 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 20 ವರ್ಷಗಳ ಹಿಂದೆ, ಆ ವರ್ಷ ಪೂತಿನ ಅವರ ಶತಮಾನೋತ್ಸವ ವರ್ಷ. ಪೂತಿನ ಅವರು ಹುಟ್ಟಿದ್ದು 1905ನೇ ಇಸ್ವಿಯಲ್ಲಿ. ನಾವು ಅಮೆರಿಕಕ್ಕೆ ಹೋಗಿದ್ದು 2004ನೇ ಇಸ್ವಿಯಲ್ಲಿ. ಪ್ರೊಫೆಸರ್ ಅರಾಮಿತ್ರ ಅವರಿದ್ರು, ನಾನು ಇದ್ದೆ. ಇವ್ರ ಮನೆಯಲ್ಲೇ ಚಂಡ ಉಳಿದ್ವಿ ನಾವು. ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಹೋಸೆ ಪಕ್ಕದಲ್ಲಿ ಸಾರಟೋಗಾ ಅಂತ ಒಂದು ಬಹಳ ಸುಂದರವಾದ ಊರು ಇವರು. ಆ ಊರಿನಲ್ಲಿದ್ದಾರೆ. ಇವ್ರ ಮನೆಯಲ್ಲಿ ಇದ್ದು ನಾವಿದ್ದ ಕಾರಣಕ್ಕಲ್ಲ, ತನ್ನ ತಾನೇ ಭೂಕಂಪ ಆಯ್ತು ಅವತ್ತು. ಅಮೆರಿಕಾದಲ್ಲಿ ಅವಾಗ ಭೂಕಂಪ ಆಗ್ತಾ ಇರುತ್ತೆ. ಅವಾಗ ಅದರಲ್ಲೂ ಈ ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾದಲ್ಲಿ ಅವಾಗ ಭೂಕಂಪ ಆಗ್ತಾ ಇರುತ್ತೆ. ನಾವು ಹೋದ ದಿವಸನೂ ಭೂಕಂಪ ಆಯ್ತು. ಬೆಳಗಿನ ಜಾವ ಸುಮಾರು 3 ಗಂಟೆ ಇದ್ದಿರಬೇಕು, 3:23 ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಯಾರೋ ನನ್ನನ್ನು ಕಾಟಿಂದ ಕೆಳಗೆ ತಳ್ಳಿದಂಗಾಯ್ತು. ತಳ್ಳಿದಂತ ಬೇರೆ ಏನೋ ಆಗ್ತಾ ಇದೆ ಅಂತ ಎದ್ದಾಗ ಗೊತ್ತಾಯ್ತು. ನನಗೆ ಗೊತ್ತಿತ್ತು ಇಲ್ಲೆಲ್ಲ ಭೂಕಂಪ ಆಗೋ ಹೇಗೆ ಆಯಿತು ಅಂತ. ಸ್ವಲ್ಪ ವೈಟ್ ಟ್ರಗರ್ಸ್ ಆಗಿದೆ ಅಂತ ಅಂದ್ಕೊಂಡು ಅಲ್ಲಿಂದ ತಕ್ಷಣ ನಾನು ಹೊರಗೆ ಬಂದೆ. ಅಷ್ಟೊತ್ತಿಗಾಗಲೇ ಅಲ್ಮೇಲೂ ಪತಿ ತಿರುನಾರಾಯಣ್ ಅವರು ಬಂದು ಹೊರಗಡೆ ನಿಂತು ಏನು ಗಾಬರಿ ಆಗಬೇಡಿ ಬನ್ನಿ, ಸ್ವಲ್ಪ ಭೂಕಂಪ ಆಗಿದೆ. ಇದೆಲ್ಲ ಮಾಮೂಲಾಗಿ ಆಗ್ತಾ ಇರುತ್ತೆ, ಸ್ವಲ್ಪ ಭೂಕಂಪ ಆಗಿದೆ. ಆಮೇಲೆ ಇಲ್ಲೆಲ್ಲ ಮಕ್ಕಳಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಭೂಕಂಪ ಏನಾದ್ರು ಆದ್ರೆ ಈ ಬಾಗಿಲ ಚೌಕಟ್ಟಿಗೆ
ಆ ಚೌಕಟ್ಟುಗಳ ಹತ್ರ ನಿಂತ್ಕೊಳ್ಳಿ ಅಥವಾ ಟೇಬಲ್ಗಳ ಕೆಳಗಡೆ ಕೂತ್ಕೊಳ್ಳಿ ಅಂತ. ಯಾಕಂದ್ರೆ ಅಮೆರಿಕದ ಮನೆಗಳು ಭಾರ ಅಲ್ಲ, ನಮ್ಮ ಮನೆಗಳಷ್ಟು ಭಾರ ಅಲ್ಲ, ಕಾಂಪ್ಯೂಟರ್ ಕೊಡ್ತಾರೆ. ಸೊ ಅಷ್ಟೇ ಗಾಬರಿಯಾಗಿ ಬೆಳೆಯುತ್ತೆ. ಅಂದ್ರೆ ಮುಖಪಾಗಿತ್ತು ನಾವು ಬಂದಿದ್ದಕ್ಕೂ ಏನು ಸಂಬಂಧ ಆಯ್ತು. ಆಮೇಲೆ ನಮ್ಗೆ ತುಂಬಾ ಸಂತೋಷ ಆಗಿದೆ ಅಂದ್ರೆ ಅಲ್ಲಿ ಒಂದು ಸನಿವೇಲ್ ಅಂತ ಇದೆ. ಆ ಸನಿವೇಲ್ನಲ್ಲಿ ಒಂದು ಅದ್ಭುತವಾದ ಟೆಂಪಲ್ ಕಟ್ಟಿದ್ದಾರೆ. ಬಹುಶಃ ಆ ಭಾಗಕ್ಕೆ ಮೊದಲನೇ ಟೆಂಪಲ್ ಅದು. ಕ್ಯಾಲಿಫೋರ್ನಿಯಾದಲ್ಲಿ ಮೊದಲನೇ ಟೆಂಪಲ್ ಅದು ಸನಿವೇಲ್ ಟೆಂಪಲ್. ಆ ದೇವಸ್ಥಾನದ ಒಂದು ಆಡಿಟೋರಿಯಂ ಅಲ್ಲಿ ಪುತಿನ ಅವರ ಶತಮಾನೋತ್ಸವ ವರ್ಷ ಅಂತ ಹೇಳಿ ಪ್ರೊಫೆಸರ್ ಮಿತ್ರ ಅವರು ನಾನು ಒಂದು ಉಪನ್ಯಾಸ ಮಾಡಿದ್ವಿ. ತುಂಬಾ ಜನ ಸೇರಿದ್ರು. ಬಹಳ ಸುಂದರವಾದ ಉಪನ್ಯಾಸ ಕಾರ್ಯಕ್ರಮ. ಅದನ್ನ ನಮಗೆ ಅನುವು ಮಾಡಿಕೊಟ್ಟವರು, ಏರ್ಪಾಡು ಮಾಡಿಕೊಟ್ಟವರು ಸ್ವತಃ ರೀತಿಯಲ್ಲಿ ಅಂದ್ರೆ ಹಲವಾರು ನಾಟಕಗಳು ಬಂದಿರು. 10 ನಾಟಕ ಬಂದಿರು, 20 ನಾನು ಕೇಳಿದಾಗಿತ್ತು. ಆಮೇಲೆ ಬಹುಪಾಲು ನಾಟಕಗಳಲ್ಲಿ ಒಂದು ಕಾಮಿಕ್ ಎಲಿಮೆಂಟ್ ಇಟ್ಕೊಂಡು ನಾಟಕ ಬಿಡ್ತಾರೆ. ಅವ್ರಿಗೆ ಹಾಸ್ಯ ತುಂಬಾ ಇಷ್ಟ. ಆವಾಗ ನಾವು ಹೋದಾಗ ಹೈಟೆಕ್ ಹೈಯೋಧನ ನಡೀತಾ ಇತ್ತು. ಹೈಟೆಕ್ ಅದರ ಹೈವದನಾಚಾರ ಹೈಟೆಕ್ ಹೈವದನಾಚಾರ ನಾಟಕ. ಆಮೇಲೆ ನಡಬಾರ್ದು ಒಂದು ನಾಟಕ ಇದೆ, ಮದುವೆ ನೀ ಮದುವೆ ಅಂತ ನಾಟಕ ಇದೆ. ಹಲವಾರು ನಾಟಕಗಳು ನಡೆದಿದ್ದಾರೆ. ಆಮೇಲೆ ಯಾವಾಗಲೂ ಅಲ್ಲಿ ಕನ್ನಡ ಸಂಘದ ಚಟುವಟಿಕೆಗಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ನಮಗೆ ಈ ಪಶ್ಚಿಮ ತೀರದಲ್ಲಿ ಅಮೆರಿಕಾದ ವೆಸ್ಟ್ ಕೋಸ್ಟ್ ನಲ್ಲಿ ಒಂದಿಷ್ಟು ಕನ್ನಡದ ಚಟುವಟಿಕೆಗಳು ನಡೀತಾ ಇದ್ದಾರೆ ಅಂದ್ರೆ ಇಡೀ ಪಶ್ಚಿಮ ತೀರ ನೆನೆಸ್ಕೊಂಡ್ರು ಅಲ್ಲಿ ಮೇಲೆ ಹೋಗಿ ನೆನೆಸ್ಕೋಬೇಕು. ನಮ್ಮಿಂದ ಪೂತಿನಾಗ ಏನೋ ಆಗ್ಬೇಕಾಗಿಲ್ಲ, ಪೂತಿನ ಅವರಿಂದ ನಮಗೇನೋ ಆಗ್ಬೇಕಾಗಿದೆ, ಈ ನಾಡಿಗೇನೋ ಆಗ್ಬೇಕಾಗಿದೆ, ಈ ಸಾಹಿತ್ಯಕ್ಕೆ ಈ ಬದುಕಿಗೇನೋ ಆಗ್ಬೇಕಾಗಿದೆ. ನೀವು ನನ್ನ ನಂಬಿಕೆ ಅಂತ ಭಾವಿಸ್ತೀನಿ. ಜೀವನವಿಡೀ ಯಾವುದೇ ಅಧಿಕಾರ ಇಲ್ಲದೆ ಬದುಕಬೇಕು ಅಂತ ತೀರ್ಮಾನ ಮಾಡ್ಬೇಕು. ಅಧಿಕಾರ ಸ್ಥಾನಗಳೆಲ್ಲ ಆಕರ್ಷಿಸಬಾರ್ದು. ಅದರಿಂದ ಇವತ್ತು ಯಾರೋ ಅಧಿಕಾರ ಸ್ವೀಕಾರ ಅಂದ್ರೆ ನಾನು ಹೇಳಿದೆ ಅಧಿಕಾರ ಸ್ವೀಕಾರ ಇಲ್ಲ, ಜವಾಬ್ದಾರಿ ಸ್ವೀಕಾರ ಅಷ್ಟೇ. ಅಧಿಕಾರ ಅಲ್ಲ. ಸತ್ಯವಾಗಿಯೂ ನನಗೆ ಅಧಿಕಾರ ಪ್ರಿಯವಲ್ಲ. ಬಹುಶಃ ನಾನು ಯಾಕೆ ಮೇಷ್ಟ್ರಾಗೆ ಉಳ್ಕೊಂಡೆ ಅಂದ್ರೆ ಅಧಿಕಾರ ಇಲ್ಲದೆ ಪವರ್ಫುಲ್ ಆಗಿರ್ಬೇಕು. ಯು ಶುಡ್ ಬಿ ಪವರ್ಫುಲ್ ವಿತೌಟ್ ಎನಿ ಅಥಾರಿಟಿ. ನಿಮ್ ಕೈಲಿ ಏನೋ ವಿತೌಟ್ ಪವರ್ ಇರಬಾರ್ದು, ಬಟ್ ಸ್ಟಿಲ್ ಯು ಶುಡ್ ಬಿ ಪವರ್. ನೀವು ಯಾರ ಮೇಲೂ ಪರಿಣಾಮ ಬೀರಬಲ್ಲರಿ ಅಂತಿದ್ರೆ ಅಂಥದ್ದೊಂದು ಅಧಿಕಾರ. ಅದರಿಂದ ಇದು ಅಧಿಕಾರವೂ ಅಲ್ಲ, ಅದು ನಾನು ಸ್ವೀಕರಿಸೂ ಇಲ್ಲ. ಅಂದ್ರೆ ಇದೊಂದು ಜವಾಬ್ದಾರಿ. ನಾನು ಇಂಥದ್ದೊಂದು ಪ್ರಸ್ತಾಪ ಬಂದಾಗಿಂದಾನು ಯೋಚನೆ ಮಾಡ್ತಿದ್ದೀನಿ. ಪೂತಿನ ಅವರ ಸಾಹಿತ್ಯವನ್ನ, ಪೂತಿನ ಅವರ ವ್ಯಕ್ತಿತ್ವವನ್ನು ನಾವು ಪ್ರಸಾರ ಮಾಡುವ ನೆಪದಲ್ಲಿ ನಾವು ಬೆಳಿಬೇಕು ಅಂತ, ನಾವು ಉದ್ಧಾರ ಆಗ್ಬೇಕು ಅಂತ. ಪೂತಿನ ಉದ್ಧಾರ ಆಗ್ಬೇಕಾಗಿರೋದು ಏನಿಲ್ಲ, ಅವ್ರು ಇವೆಲ್ಲವನ್ನೂ ಕೇರ್ ಮಾಡ್ಬೇಕು. ಆ ತಲೆಮಾರಿನ ನಾವೆಲ್ಲ ಕವಿಗಳಿದಾರಲ್ಲ, ನಮ್ಗೆ ಯಾರಾದ್ರೂ ಕೇಳ್ತಾರ ಬಿಡ್ತಾರ ಅಂತಾನೂ ಕೇರ್ ಮಾಡಿಲ್ಲ. ನಮ್ಮ ಸಂತೋಷಕ್ಕಷ್ಟೇ ಬರೆದು ಹೋಗ್ಬಿಡ್ತೀವಿ ಅಂತ ಕಲಿಸ್ಬಿಟ್ಟಿದ್ದಾರೆ. ಆದ್ರೆ ಈಗ ನಮ್ಮ ನಾಡಿನ ಯೋಗ್ಯತೆಗೆ ಪ್ರಶ್ನೆ ಅದು. ನಮಗೆ ಬೇಕಾಗುತ್ತಾ, ಎಷ್ಟು ಬೇಕು, ನಾವು ಉಳಿಸ್ಕೋಬೇಕಂತ. ಸೊ ಆದ್ರಿಂದ ನಾವು ಹೊರಟಿದ್ದೀವಿ ಸಾಧ್ಯವಾದಷ್ಟು ನಾವು ಉಳಿಸ್ಕೋಬೇಕು ಅಂತ. ಸಾಧ್ಯವಾದಷ್ಟು ಅವರ ತಪಸ್ಸು ನಮಗೆ ಲಭ್ಯವಾಗಬೇಕು, ಅದರ ಫಲ ನಮಗೆ ಲಭ್ಯವಾಗಬೇಕು, ಅವ್ರ ಕಲಾ ತಪಸ್ಸಿನ ಫಲ ನಮಗೆ ಲಭ್ಯವಾಗಬೇಕು. ಅದಕ್ಕಾಗಿ ನಮಗೇನೋ ಆಗ್ಬೇಕಾಗಿದೆ ಹೊರತು ಪುತಿನಾಗಿಲ್ಲ. ಒಂದು ಮಾತು ನಾನು ಪದೇ ಪದೇ ಹೇಳ್ತಿದ್ದೇನೆ, ಸಾಹಿತ್ಯದ ದೃಷ್ಟಿಯಿಂದ ಪುತಿನ ಅವರ ದುರದೃಷ್ಟ ಏನಂದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಈ ಸಾಹಿತಿಗಳು ಮೇಷ್ಟ್ರಾಗ್ಬಿಟ್ರೆ ಅವ್ರೊಂದು ಡಿಸೈಪಲ್ಸ್ ಪಡೆ ಇರುತ್ತೆ. ಅವ್ರು ಹೇಳ್ಕೊಂಡು ನಮ್ಮ ಮೇಷ್ಟ್ರು ಏನ್ ಹೇಳ್ತಿದ್ರು ಅಂದ್ರೆ, ನಮ್ಮ ಗುರುಗಳು ಏನ್ ಬರ್ತಿದ್ರು ಅಂದ್ರೆ ಹೇಳ್ಕೊಂಡು ತಿರ್ಗಾಡ್ತಿರ್ತಾರೆ. ಪೂತಿ ನರಸಿಂಹಾಚಾರ್ಯ ಅವರು ಮೇಷ್ಟ್ರು ಮಾಡ್ತಾರೆ. ಐ ಆಮ್ ಕ್ವೈಟ್ ಶೂರ್, ಐ ಆಮ್ ಪ್ರಿಟಿ ಶೂರ್ ಪೂತಿ ನರಸಿಂಹಾಚಾರ್ಯ ಬಹುಶಃ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಿದ್ರೆ ಇವತ್ತು ನೀವು ಕುವೆಂಪು ಬೇಂದ್ರೆಯವರ ಹೆಸರನ್ನು ಎಷ್ಟು ಕೇಳ್ತೀರೋ ಅದೇ ಮಟ್ಟದಲ್ಲಿ ಶಿಷ್ಯರಿರ್ತಾರೆ.
ಅವ್ರು ಪದೇ ಅವರ ಹೆಸರು ಹೇಳ್ತಿರ್ತಾರೆ. ಹಾಗಾಗಿ ಪುತಿನ ಅವರಿಗೆ ಅದು ಇದನ್ನ ಲಿಟ್ರರಿ ಫಾರ್ಚ್ಯೂನ್ ಅಂತಾರೆ, ಸಾಹಿತ್ಯಿಕ ಅದೃಷ್ಟ ಅಂತಾರೆ. ಅದೊಂದು ದೃಷ್ಟಿಯಿಂದ ಪುತಿನ ಆ ಎತ್ತರದಲ್ಲಿ ನಮ್ಗೆ ಕಾಣಿಸ್ಬೇಕು. ಆದರೆ ನಮ್ಮ ನವೋದಯದ ಕಾಲದಲ್ಲಿ ಎಲ್ಲರೂ ಸರಿಯಾಗಿ ಗುರುತಿಸಿದ್ರು. ನವೋದಯ ಸಾಹಿತ್ಯದ ರತ್ನತ್ರಯ ಅಂದ್ರೆ ಕುವೆಂಪು, ಬೇಂದ್ರೆ ಮತ್ತು ಪುತಿನ. ಅವಾಗ ಎಲ್ಲರೂ ಹೇಳೋದು, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಳೋದು ನವೋದಯ ಸಾಹಿತ್ಯದ ರತ್ನತ್ರಯ ಅಂದ್ರೆ ಕುವೆಂಪು, ಬೇಂದ್ರೆ ಮತ್ತು ಪುತಿನ. ಯಾಕೆಂದ್ರೆ ಕಾವ್ಯತತ್ವದ ದೃಷ್ಟಿಯಿಂದ ನೀವು ಬಗೆದಷ್ಟು ಆಳ, ಅರ್ಥ ಮಾಡಿಕೊಂಡಷ್ಟು ವಿಶಾಲ. ನನ್ನ ಅದೃಷ್ಟಕ್ಕೆ ನಾನು MA ಓದುವಾಗ ಪುತಿನ ನನಗೆ ವಿಶೇಷ ಕವಿ, ಸ್ಪೆಷಲ್ ಪೊಯಿಟ್ ಆಗಿ ಅಧ್ಯಯನ ಮಾಡ್ತೇನೆ. ಅದರಿಂದ ಅವರ ಹಣಸೆ, ಮಾಂತಲ್ಯರು, ಇಳಮರುಳು, ಗಣೇಶ ದರ್ಶನ ಎಲ್ಲ ಕೃತಿಗಳನ್ನು, ಮಲ್ಲಿಗೆಗಳ ಎಲ್ಲ ಕೃತಿಗಳನ್ನು ಓದಿ. ಆಮೇಲೆ ಹಂಸದ ನೇಂತಿ, ಅಹಲ್ಯೆ, ವಿಕಟಕವಿಯ, ಬ್ರಹ್ಮಚಾರ್ಯ, ಈಚಲುಬರ್ಬೇಕಾಗೆ ಎಲ್ಲ ಕೃತಿಗಳನ್ನು ಅಧ್ಯಯನ ಮಾಡಿ. ನೀವು ಅಧ್ಯಯನ ಮಾಡ್ತಾ 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 ಹೋದ್ರೆ ಪುತಿನ ಎಷ್ಟು ಗಾಢ, ಎಷ್ಟು ವಿಶಾಲ, ಎಂಥ ದೊಡ್ಡ ಮೀಮಾಂಸೆ. ಅವರದೇ ಒಂದು ಪೊಯಿಟಿಕ್ಸ್. ಸಾಹಿತ್ಯದ ಓದೆ ಅದ್ಭುತವಾದ, ನನಗೆ ಬಹಳ ಪರಿವಾದದ್ದು ಮತ್ತು ಇದು ನನ್ನ ಬದುಕಿನ ಫಿಲಾಸಫಿ ಆಗ್ಬೇಕು ಅಂತ ಅಂದ್ಕೊಂಡಿದ್ದು ಪುತಿನ ಅವರ ಮಂತವ್ಯ. ನಾನು ಎಷ್ಟು ಕಡೆ ಹೇಳ್ತೀನಿ ಅಂತ, ಲಘುವಾಗೆಲೆ ಮನ, ಲಘುವಾಗೆಲೆ ಮನ, ಹಗುರಾಗೆಲೆ ಮನ, ಲಘುವಾಗೆಲೆ ಮನ, ಗೆಲವಾಗೆಲೆ ಮನ, ಹಾರು ನನ್ನ ಬಿಟ್ಟು ನೀ ಹಾರಿ ಹರಿಯು, ನನಗಂಟಲು ನೀನಾಗುಬೇಕಲ್ಲ, ನನ್ನ ತೊರೆಯೇ ನೀ ನಿರ್ಮಲ ನಿಷ್ಕಲ, ಹರಿಯೋ ನನ್ನ ಬಿಟ್ಟು ಮುಂಬರಿದು ಹರಿಯ ಮುಟ್ಟು. ಲಘುವಾಗೆಲೆ ಮನ, ಲಘುವಾಗೆಲೆ ಮನ, ಲಘುವಾಗೆಲೆ ಮನ, ಗೆಲವಾಗೆಲೆ ಮನ, ಹಾರು ನನ್ನ ಬಿಟ್ಟು ನೀ ಹಾರಿ ಹರಿಯ ಮುಟ್ಟು. ಫಿಲಾಸಫಿ ಫಾರ್ ಎನಿಬಡೀಸ್ ಲೈಫ್. ಈ ನಮ್ಮ ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಹಾಕಿರ್ತಾರಲ್ಲ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಬದುಕು ಕೂಡ ಹಾಗೆ ಲಘುವಾಗಬೇಕು ಮನಸ್ಸು. ನಮ್ಮ ಕೀರ್ತಿ, ಪ್ರತಿಷ್ಠೆ, ಆಸೆ, ಆಕಾಂಕ್ಷೆ, ಅಹಂಕಾರ, ನಮ್ಮ ಆಸ್ತಿ ಪಾಸ್ತಿ ಅವೆಲ್ಲವನ್ನು ಆದಷ್ಟು ಶೆಡ್ ಆಲ್ ದಟ್, ಎಲ್ಲವನ್ನು ಕಳಿಸ್ಕೊಂಡು ಲಘುವಾಗಬೇಕು. ಆಮೇಲೆ ಸೈನ್ಸ್ ಫಿಲಾಸಫಿ ಕೂಡ, ಸೈನ್ಸ್ ಕೂಡ ಇದನ್ನ ಹೇಳ್ತೇವೆ, ನೀವು ಲಘುವಾದ್ರೆ ಮೇಲೆ ಹಾರಕ್ಕಾಗೋದು. ನೀವು ವೇಟ್ ಜಾಸ್ತಿ ಆಗಿ ಇಲ್ಲೇ ಕೂತಿರ್ತೀವಿ. ವಿಮಾನಗಳನ್ನ ಅತ್ಯಂತ ಲೈಟೆಸ್ಟ್ ಮೆಟಲ್ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಹಾರಬೇಕು ಮೇಲೆ. ಹೆವಿ ಮೆಟಲ್ ಮಾಡಿದ್ರೆ ಹಾರೋದಿಲ್ಲ. ಹಾಗೆ ಮನುಷ್ಯ ಮನಸ್ಸಿಗೆ ಕೂಡ ಹೆವಿ ಮೆಟಲ್ಸ್ ಹೋಗ್ತಾ ಇದೆ. ಮನುಷ್ಯ ಮನಸ್ಸು ಕೂಡ ಭಾರ ಆಗ್ಬಾರ್ದು. ಲಘುವಾಗ್ತಾ ಇದೆ. ಲಘುವಾದ್ರೆ ನೀವು ಹಾರ್ಬೋದು, ಲಘುವಾದ್ರೆ ಗೆಲುವಾಗ್ತೀವಿ. ಎಂಥ ಗ್ರೇಟ್ ಫಿಲಾಸಫಿ ಅಂದ್ರೆ ನನಗೆ ಒಂಥರ ದಿಸ್ ಇಸ್ ಅ ಫಿಲಾಸಫಿ ಟು ಎನಿಬಡಿ ಇಸ್ ಲೈಫ್. ಯಾರ ಬದುಕಿಗಾದ್ರೂ ಇದೊಂದು ತಾತ್ವಿಕತೆ. ನನಗಂಟಲು ನೀನಾಗಬೇಕು ಶ್ಮಲ, ನನ್ನ ತೊರೆಯ ನೀ ನಿರ್ಮಲ ನಿಷ್ಕಲ. ನಾನು ಅನ್ನೋ ಒಂದು ಪದಾರ್ಥ ಇದೆ. ನಾನು ಅನ್ನೋದು ಈ ದೇಹ ಅಂದ್ರೆ, ಈ ಮನಸ್ಸು ಈ ದೇಹ ಕಂಡುಕೊಂಡ್ರೆ ಅದು ಮೈಲಿಗೆ ಆಗ್ತದೆ. ನನ್ನ ತೊರೆಯ ನೀ ನಿರ್ಮಲ ನಿಷ್ಕಲ. ಈ ನಾನು ಅನ್ನೋದಿದೆಯಲ್ಲ, ಅದನ್ನು ಬಿಡಬೇಕಲ್ಲ. ಬಿಟ್ರೆ ನಿರ್ಮಲವಾಗಿರ್ತೀಯ, ನಿಷ್ಕಲವಾಗ್ತೀಯ. ತಾವು ಗ್ರೇಟ್ ಫಿಲಾಸಫಿ. ಅದರಿಂದ ನಾನು ಹೇಳ್ತಿರೋದು, ನಮ್ಮಿಂದ ಏನು ಆಗ್ಬೇಕಾಗಿಲ್ಲ. ಪುತಿನಿಂದ ಏನಾದ್ರು ಆಗ್ಬೇಕು. ಓದಿ ತುಂಬಾ ಆನಂದ ಬಿಟ್ಟು ಹಾಗೆ ಬಯಸುವೇನ ಗಂಗೆಯ ತರ ಪದ್ಧತಿ ಕರಗಿ ಹರಿಯೇ ಅಂದ್ರೆ ಅದೆಂಥ ಭಾವ ಅದು ಅಂದ್ರೆ ಕರಗಿ ಹರಿದು ಬಿಡ್ಬೇಕು ಅಂತ, ಮೆಲ್ಟ್ ಆಗ್ಬಿಡ್ಬೇಕು. ಬಯಸುವೇನ ಗಂಗೆಯ ತರ ಪದ್ಧತಿ ಕರಗಿ ಹರಿಯೇ. ಅಲ್ಲಿಗೆ ಏನು ಅನಿಸ್ತದೆ ಅಂದ್ರೆ ಹೈಟ್ಸ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞತೆಯ ತುರೀಯಾವಸ್ಥೆ ಅದು. ಎಷ್ಟೋ ಶತಮಾನಗಳ ಕಾಲ, ಒಂದು ಯುಗದ ಕಾಲ ಕಲ್ಲಾಗಿದ್ದುಕೊಂಡು ಚೈತನ್ಯ ಮಾತ್ರ ಇತ್ತು, ಕಲ್ಲಾಗಿತ್ತು. ಆ ಎಲ್ಲ ಹಿಂಸೆಯನ್ನ, ಎಲ್ಲ ಪಶ್ಚಾತ್ತಾಪವನ್ನು ಅನುಭವಿಸಿದ ಚೈತನ್ಯ
ಇದ್ದಕ್ಕಿದ್ದ ಹಾಗೆ ಮನುಷ್ಯ ರೂಪ ಕೊಟ್ಟಂತ ಪುಣ್ಯಾತ್ಮನ ಪಾದ ನೋಡಿದಾಗ ವಯಸ್ಸುವಿನ ಗಂಗೆಯ ತರ ಪದದಿ ಕರಗಿ ಹರಿಗೆ ನನ್ಗೆ ಏನಾಗ್ಬೇಕನ್ನಿಸ್ತಾ ಇದೆ ಅಂದ್ರೆ ಸುಮ್ಮನೆ ಹಿಂಗೆ ನೀರಾಕ್ಬಿಡೋದು, ನೀರಾಕ್ಬಿಟ್ಟು ನೀನ್ ಪಾದದ ಮೇಲೆ ಹರಿದೋಗ್ಬಿಡ್ಬೇಕು ಹಂಗೆ ಅಂತ. ಪೂತಿನ ಬಗೆಯು ಈ ಇಂಟೆನ್ಸಿಟಿ, ಈ ತೀವ್ರತೆ ಆಗಿರಬೇಕು. ಅದರಿಂದ ನಾವು ಪ್ರಚಾರ ಮಾಡೋದಲ್ಲ, ನಮ್ಮ ಉದ್ಧಾರಕ್ಕೆ ನಾವು ಪ್ರಚಾರ ಮಾಡ್ತೇವೆ. ನಾನು ಐ ಸ್ವೇರ್ ಇದನ್ನ ನಾನು ಒಪ್ಕೊಂಡಿದ್ದು ಈ ನೆಪದಲ್ಲಿ ನಾವು ಮತ್ತೆ ಪೂತಿನ ಬಗ್ಗೆ ಮಾತಾಡ್ತೀವಿ, ಪೂತಿನ ಬಗ್ಗೆ ಯೋಚನೆ ಮಾಡ್ತೀವಿ, ಪೂತಿನ ಓದ್ತೀವಿ, ಓದಿಸ್ತೀವಿ ಜನಕ್ಕೆ. ಒಂದು ನವೋದಯದ ಬಹಳ ಮಹತ್ವದ ಕವಿ, ತುಂಬಾ ಮಹತ್ವದ ಕವಿ. ಬಹಳ ಜನ ಯಾಕೋ ನಾವು ಅಂದುಕೊಂಡಷ್ಟು ಓದೋದು ಹಾಡೋದು ಮಾಡ್ತಾ ಇದ್ದೀವಿ. ನಾವು ಸಾಧ್ಯ ಆದರೆ ಈ ವರ್ಷಗಳಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಪೂತಿನ ತಗೊಂಡು ಹೋಗೋದು, ಜನಗಳ ನಾಲಿಗೆಗೆ ಮನಸ್ಸಿಗೆ ಪೂತಿನ ಹಾಕ್ಬಿಡೋದು, ಅಂಥದ್ದು ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕಾಗಿ ಈ ಜವಾಬ್ದಾರಿ ನಾವು ಕೊಟ್ಟಿದ್ದೇವೆ. ನನಗೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಟೀಮ್. ಎಲ್ಲರೂ ಬಹಳ ಉತ್ಸಾಹ ಇರ್ತಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಲ್ಲೊಬ್ಬರು ಅಧ್ಯಕ್ಷರು ಅವೆಲ್ಲ ಮೆಂಬರ್ಸ್ ಅವೆಲ್ಲ ಹೈರಾರ್ಕಿ ಮುಖ್ಯ ಇಲ್ಲ, ಅವೆಲ್ಲ ಆಫೀಸ್ ಕೀಪಿಂಗ್ ಅಷ್ಟೇ. ಇದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸಾಧ್ಯ ಆದಷ್ಟು ಪೂತಿನಾಗೆ ಹೋಲಿಸಬಹುದಾದಂತಹ ಗ್ರೇಟ್ ಫಿಲಸಾಫಿಕಲ್ ಪೊಯೆಟ್ರಿ ನಮ್ಮ ಭಾರತದ ಬೇರೆ ಭಾಷೆಗಳಲ್ಲಿದ್ದರೆ ಅವರು ನಮಗೆ ಬರ್ಮಾಡ್ಕೊಂಡು ನಾವು ಅವ್ರಿಗೆ ಕೊಡೋದು ಇಂಥ ಕೆಲಸ ಮಾಡಬೇಕು. ಜಗತ್ತಿನಲ್ಲಿಯೂ ಸಾಧ್ಯ ಆದರೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಜಗತ್ತಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪೂತಿನ ಕೊಡಬೇಕು. ಅಲ್ಲಿಯ ಯಾರಾದರೂ ಡಿಸ್ಟ್ರಿಕ್ಟ್ ಪೊಯೆಟ್ಗಳನ್ನ, ಅಲ್ಲಿಯ ದೊಡ್ಡ ಕವಿಗಳನ್ನ ನಾವು ಬರ್ಮಾಡ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಆಗಿದೆ. ಆ ಕಾರಣಕ್ಕಾಗಿ ಈ ಜವಾಬ್ದಾರಿ ನಾವೆಲ್ಲ ವಹಿಸ್ಕೊಂಡಿದ್ದೇವೆ. ನಮಗೆ ತುಂಬಾ ಸಂತೋಷ ಆಗಬೇಕು ಬಂದದ್ದು. ಅದು ಯಾಕೆ ಅಂದ್ರೆ ಅವ್ರು ಬಂದು ನಮ್ಗೇನೋ ಮಾಡ್ತಾರೆ ಅಂತಲ್ಲ, ಇದು ಬಾಂಧವ್ಯಗಳ ಬೆಸುಗೆ,